ಚಂದ್ರಾಪುರ ಎಂಬ ಸುಂದರವಾದ ಗ್ರಾಮದಲ್ಲಿ ಗೋಪಾಲ ಎಂಬ 20 ವರ್ಷದ ಹುಡುಗ ಇದ್ದನು. ಅವನು ತುಂಬಾ ಒಳ್ಳೆ ಹುಡುಗ. ಆದರೆ ಅವನಿಗೆ ಒಂದು ಕೊರತೆ ಇತ್ತು. ರಾತ್ರಿ ವೇಳೆಯಲ್ಲಿ ಅವನಿಗೆ ಕಣ್ಣು ಕಾಣಿಸುತ್ತಿರುವುದಿಲ್ಲ. ಆದರೆ ಅವನು ರಾತ್ರಿ ಸಮಯ ಕಣ್ಣು ಕಾಣಿಸುವುದಿಲ್ಲ ಎಂದು ಯಾರಿಗಾದರೂ ಗೊತ್ತಾದರೆ ಅವನನ್ನು ಕಿಂಡಲ್ ಮಾಡಿ ಮಾತನಾಡುತ್ತಾರೆ ಎಂದು ಯಾರ ಬಳಿಯೂ ಅವನು ಹೇಳಿರುವುದಿಲ್ಲ. ಸ್ವಲ್ಪ ದಿನದ ನಂತರ ಗೋಪಾಲ್ನ ತಂದೆ ತಾಯಿ ಗೋಪಾಳಿಗೆ ಮದುವೆ ಮಾಡಬೇಕು ಎಂದು ಯೋಚಿಸುತ್ತಾರೆ. ಆದರೆ ಮದುವೆ ಮಾಡಿದರೆ ಅವನ ಬಳಿ ಇರುವ ಕೊರತೆ ಎಲ್ಲರಿಗೂ ಗೊತ್ತಾಗುತ್ತೆ ಎಂದು ಮದುವೆ ಬೇಡ ಎಂದು ಹೇಳಿದ್ದನು. ಒಂದು ದಿನ ಗೋಪಾಲ್ನ ತಾಯಿ ಹೀಗೆ ಹೇಳಿದರು. ಮಗನೇ ಗೋಪಾಲ, ಇಲ್ಲಿ ನೋಡಪ್ಪ, ನಮಗೂ ವಯಸ್ಸಾಗ್ತಾ ಬಂತು. ನಾವು ನಿನ್ನ ಜೀವನ ಪೂರ್ತಿ ಇರಕ್ಕಾಗಲ್ಲ. ನಿನಗೆ ಜೀವನ ಪೂರ್ತಿ ಆಗಿ ಇರೋಕೆ ಒಬ್ಬರು ಬೇಕು. ನನ್ನ ಮಾತನ್ನು ಕೇಳಿ ನೀನು ಒಂದು ಹುಡುಗಿಯನ್ನು ಮದುವೆಯಾಗು. ಹೌದು ಮಗನೇ, ನಿನಗೆ ಮದುವೆ ಮಾಡಿ ಮೊಮ್ಮಕ್ಕಳನ್ನು ನೋಡಬೇಕೆಂದು ನನಗೂ ಆಸೆ ಇದೆ. ನಿನ್ನ ವಯಸ್ಸಿನ ಹುಡುಗರೆಲ್ಲ ಮದುವೆ ಆದ್ರು, ನೀನು ಮಾತ್ರ ಯಾಕೆ ಮದುವೆಯಾಗದೆ ಎಷ್ಟು ದಿನ ಒಬ್ಬನೇ ಇರ್ತೀಯ? ನನ್ನ ಮಾತನ್ನು ಕೇಳಿ ಬೇಗ ಮದುವೆಯಾಗು. ನಿಮಗೆ ನನ್ನ ಕೊರತೆ ಗೊತ್ತು ತಾನೆ. ಈಗ ನಿಮ್ಮ ಮಾತನ್ನು ಕೇಳಿ. ನಾನು ಮದುವೆಯಾದರೆ ನನ್ನ ಕೊರತೆ ಊರಿನ ಜನರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಆಗ ಜನರು ಕಿಂಡಲ್ ಮಾಡಿ ಮಾತಾಡುತ್ತಾರೆ. ಅದು ನನಗೆ ಇಷ್ಟ ಇಲ್ಲ. ಒಂದು ವೇಳೆ ನಾನು ಮದುವೆ ಮಾಡಿದರೂ ನಾನು ಮದುವೆ ಆಗುವ ಹುಡುಗಿಗೆ ನನ್ನ ಕೊರತೆ ಗೊತ್ತಾಗುತ್ತೆ. ಇಷ್ಟು ದಿನ ನಾವು ಮುಚ್ಚಿಟ್ಟ ರಹಸ್ಯ ಎಲ್ಲರಿಗೂ ಗೊತ್ತಾಗುತ್ತೆ. ಇಲ್ಲ, ನಾನು ಮದುವೆಯಾಗುವುದಿಲ್ಲ, ಬೇಡ. ಹೀಗೆ ಎಷ್ಟು ದಿನ ನಿನ್ನ ಕೊರತೆಯನ್ನು ಮುಚ್ಚಿಡುತ್ತೀಯ? ನೀನೇನು ತಪ್ಪು ಮಾಡಿಲ್ಲ. ನೀನು ಹುಟ್ಟಿದಾಗಿಂದ ನಿನಗೆ ಬಂದ ಕೊರತೆ ಅದು. ಮನುಷ್ಯರು ನಾವು ಏನು ಮಾಡಕ್ಕಾಗುತ್ತೆ? ಇದಕ್ಕೆ ಮದುವೆ ಮಾಡಲ್ಲ ಎಂದು ಹೇಳುವುದು ತಪ್ಪು. ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಬರುವ ಹುಡುಗಿಯನ್ನು ಮದುವೆ ಮಾಡಿಕೋ. ನೀವು ಏನು ಬೇಕಾದರೂ ಹೇಳಿ, ಆದರೆ ನಾನು ಮಾತ್ರ ಮದುವೆ ಮಾಡಿಕೊಳ್ಳುವುದಿಲ್ಲ. ಹೀಗೆ ಹೇಳಿ ಅಲ್ಲಿಂದ ಹೊರಟು ಹೋದನು. ಊರಿನ ಒಳಗೆ ಹೋಗುತ್ತಿರುವಾಗ ಗೋಪಾಲ್ನ ಸ್ನೇಹಿತ ಎದುರಿಗೆ ಬರುತ್ತಾನೆ. ಏನಾಯ್ತು ಗೋಪಾಲ್, ಯಾಕೆ ಒಂಥರ ಇದೀಯಾ? ಅಮ್ಮ ಒತ್ತಾಯ ಮಾಡುತ್ತಿದ್ದಾರೆ ಮದುವೆ ಮಾಡಿಕೋ ಅಂತ. ನನಗೆ ಮದುವೆ ಮಾಡುವುದರಲ್ಲಿ ಇಷ್ಟ ಇಲ್ಲ. ಅಮ್ಮ ಹೇಳುವುದು ಸರಿ ತಾನೆ. ನಮ್ಮ ಸ್ನೇಹಿತರು ಎಲ್ಲರಿಗೂ ಮದುವೆಯಾಯಿತು. ನನಗೂವೇ ಇನ್ನು ಸ್ವಲ್ಪ ದಿನದಲ್ಲಿ ಮದುವೆ ಆಗುತ್ತೆ. ಇನ್ನು ನೀನೊಬ್ಬನೇ ಮದುವೆ ಆಗದೇ ಇರುವುದು. ನೀನುವೇ ಅಮ್ಮ ಹೇಳಿದಾಗೆ ಬೇಗ ಮದುವೆಯಾಗು.